ಇನ್ನು ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಆನೇಕಲ್ನ ಹೆಬ್ಬಗೋಡಿ ಕಾರು ಆಕ್ಸಿಡೆಂಟ್ಗೆ ಈಗ ಒಂದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಇದು ಕಾರ್ ಆಕ್ಸಿಡೆಂಟ್ ಅಲ್ಲ, ಕೊಲೆ ಅನ್ನುವಂತಹ ಅನುಮಾನ ಮುನ್ನೆಲೆಗೆ ಬರ್ತಾ ಇದೆ. ಮೃತ ಪ್ರಶಾಂತ್ ತಾಯಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ ವೇಳೆ ನಡೆದಿತ್ತಂತೆ ಗಲಾಟೆ. ಮೃತ ಪ್ರಶಾಂತ್ ರೋಷನ್ ಮಧ್ಯೆ ಗಲಾಟೆಯ ಆರೋಪ ಕೇಳಿ ಬಂದಿದೆ. ಟೂರ್ನಮೆಂಟ್ ಮುಗಿದ ಮೇಲೆ ಕಾರನ್ನ ಅಡ್ಡಗಟ್ಟಿದ್ರ ಪ್ರಶಾಂತ್ ಅತಿ ವೇಗದಲ್ಲಿ ಕಾರನ್ನ ಚಲಾಯಿಸಿ ಡಿಕ್ಕಿ ಹೊಡೆದಂತಹ ಆರೋಪ ಕೇಳಿ ಬರ್ತಾ ಇದೆ. ಆನೇಕಲ್ನ ಹೆಬ್ಬಗೋಡಿ ಕಾರ್ ಆಕ್ಸಿಡೆಂಟ್ಗೆ ಈಗ ಹೊಸ ತಿರುವು ಸಿಗ್ತಾ ಇರುವಂಥದ್ದು. ರೋಷನ್ ಈ ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಈಗ ರೋಷನ್ ತಾಯಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಶಾಂತನೇ ಹತ್ಯೆ ಮಾಡಿದಾನೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಅತಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಂತಹ ಪರಿಣಾಮ ಈ ದುರಂತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರು ಈಗ ಈ ಆಂಗಲ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. 3 ಗಂಟೆಯಲ್ಲಿ ಮನೆಗೆ ಬಂದ. ಅದಾದಮೇಲೆ ಊಟ ಮಾಡಿಕೊಂಡು ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಚೆನ್ನಾಗೇ ಇದ್ದ. ಅದಾದಮೇಲೆ ಯಾವ್ದು ಫೋನ್ ಬಂತೋ ಏನೋ ಗೊತ್ತಿಲ್ಲ, ಹೋದ. ಆಮೇಲೆ ಈ ಥರ ಆಗಿದೆ. ಹೋಗಿ ನೋಡೋತ್ತಿಗೆ ಏನಿಲ್ಲ, ಫುಲ್ ಡೆಡ್ ಬಾಡಿ. ಪ್ರಶಾಂತ್ ಬಂದ್ಬಿಟ್ಟು ನಮ್ಮ ಅಂಗಡಿ ನೋಡ್ಕೊತಾ ಇದ್ದ. ಟೀ ಅಂಗಡಿ ಇತ್ತು. ಅದಾದಮೇಲೆ ನಮ್ಮದು ಪಾರ್ಕಿಂಗ್ ಇದೆ, M5 ಮಾಲ್ ಪಕ್ಕದಲ್ಲೇ ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗ್ ನೋಡ್ಕೊತಾ ಇದ್ದ. ಅದು ಬಿಟ್ಟರೆ ಏನೇನು ಇನ್ನೊಂದು 3 ಮಂತ್ಸಲ್ಲೇನೋ ಇತ್ತು. ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಿದ್ದ. ಗೊತ್ತಿಲ್ಲ ಸರ್, ಅದು ಅವನು ಯಾರು ಅಂತಲೇ ಗೊತ್ತಿಲ್ಲ. ಅವ್ನ ಮಕನೇ ನೋಡಿಲ್ಲ ನಾವು ಸರ್. ಅವ್ನು ರೋಷನ್ ಯಾರು ಅಂತಲೇ ಗೊತ್ತಿಲ್ಲ ಸರ್ ನಮಗೆ. ಇವಾಗ ಮ್ಯಾಚ್ ಸೋತಿರ್ಬೋದು, ಇವಾಗ ನಾನು ಸೋತಿದ್ದೀನಿ, ನೀವು ಗೆದ್ದಿದ್ದೀರ ಅನ್ನೋ ಕೋಪಕ್ಕೆ ಏನಾನ ಅಸಾಲ್ಟ್ ಏನೋ ಆಗಿರ್ಬೋದು. ಅದೇ ಜಿದ್ದು ಇಟ್ಕೊಂಡು ಏನಾನ ಮಾಡಿರ್ಬೋದೇನೋ. ಅವ್ನ ಪಾಪ ಸರ್ ಹೇಳ್ಬೇಕು ಅಂದರೆ ನನ್ನ ಕಣ್ಣಲ್ಲಿ ನೀರು ಬರ್ತೈತಿ, ಇವಾಗ ಹೇಳೋಕ್ಕಾಗಲ್ಲ ಸರ್. ನಾವು ಆಕ್ಸಿಡೆಂಟ್ ಅಂತಲೇ ಅಂದ್ಕೊಂಡಿದ್ದು. ಓಕೆನಾ, ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾಯಿದ್ರು. ನಡ್ಕೊಂಡು ಹೋಗ್ತಾ ಇದ್ದವಾಗ ಗುದ್ಬಿಟ್ರು ಅಂತ ಹೇಳಿದ್ರು. ಫೀಲ್ಡಲ್ಲಿ ಡ್ರಿಂಕ್ಸ್ ಮಾಡೋವಾಗ ಕರೆಸ್ಬಿಟ್ಟು ಕಾಲರ್ ಬಟ್ಟೆ ಹೇಳ್ಕೊಂಡು ಹೋದ್ರು ಅಂತ ಹೇಳಿದ್ರು. ಅದು ಏನಂತನೂ ನಮ್ಗೆ ಗೊತ್ತಾಗಿಲ್ಲ, ಪೊಲೀಸವ್ರಿಗೂ ಗೊತ್ತಾಗಿಲ್ಲ ಅದು ಅಸಾಲ್ಟ್ ಅಂತ. ಆಮೇಲೆ ನಾವು ಯೋಚನೆ ಮಾಡಿದ್ರಿ, ಕಾರೆಲ್ಲ ನೋಡಿದೊಂದು ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಇತ್ತು. ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಇದ್ದಾಗ ಕ್ಯಾಮ್ರಾ ತಗೊಂಡು ಲ್ಯಾಪ್ಟಾಪ್ಗೆ ಹಾಕಿ ನೋಡಿದವಾಗ ಅದರಲ್ಲಿ ಗೊತ್ತಾಯಿತು ಡ್ರೈವರ್ದೇ ಅದರಲ್ಲಿ ಪ್ರಾಬ್ಲಮ್ಮು ಅಂತ. ಇವನು ನಿಂತ್ಕೊಂಡಿದ್ದವಾಗ ಮಾತಾಡ್ಕೊಂಡು ಅದರಲ್ಲಿ ಒಬ್ಬನೇ ಅಂತೂ ಇರಲ್ಲ ಕಾರಲ್ಲಿ. 4 ಮೆಂಬರ್ಸ್ ಪಕ್ಕ ಇರ್ತಾರೆ. ಹಿಂದೆ ಸೀಟಲ್ಲಿ ಬ್ಯಾಟೆಲ್ಲ ಇದೆ. ವೀರಸಂದ್ರ ಗ್ರಾಮದ ಒಂದು ವ್ಯಕ್ತಿ ಪ್ರಶಾಂತ್ ಅಂತ ಹೇಳಿ, 35 ವರ್ಷ, KR ಪುರದ ನಿವಾಸಿ ರೋಷನ್ ಹೆಗಡೆ ಅಂತೇಳಿ ಅವರೆಲ್ಲರೂ ಪರಿಚಯಸ್ಥರು. ಅಲ್ಲೊಂದು ಕ್ರಿಕೆಟ್ ಮ್ಯಾಚ್ ನಡೆದು ಎಲ್ಲರೂ ಹೋದ್ಮೇಲೆ 8-9 ಗಂಟೆ ಮೇಲೆ ಆ ಗ್ರೌಂಡಲ್ಲಿ ಈ ಬೀರ್ ಬಾಟ್ಲ್ ತಗೊಂಡು ಎಲ್ಲ ಕುಡಿಯೋದಕ್ಕೆ ಅಲ್ಲಿ 4-5 ಜನ ಎಲ್ಲ ಸೇರಿದ್ರಂತ ಮಾಹಿತಿ ಇದೆ. ಈ ಸಂದರ್ಭದಲ್ಲಿ ಈ ಪ್ರಶಾಂತ್ ಮತ್ತು ಈ ರೋಷನ್ ಹೆಗಡೆಗೆ ಮಧ್ಯೆ ಒಂದು ಸಿಗರೇಟ್ ಲೈಟರ್ ವಿಚಾರವಾಗಿ ಗಲಾಟೆ ಮಾಡುವಂಥ